ಪಾಲ್ಗೊಂಡಿದ್ದೇವೆ ಅಂತಂದ್ರೆ ಅಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಬಹುದೊಡ್ಡದಿದೆ. ಇದು ಶತಮಾನೋತ್ಸವವನ್ನ ಆಚರಿಸುವಂತ ಈ ಸಂದರ್ಭವನ್ನ ನಾವು ನೀವೆಲ್ಲ ಸಂಭ್ರಮಿಸುವಂತಹ ಅದ್ಭುತವಾದ ಕ್ಷಣ ಇವತ್ತು ಮೂಡಿ ಬಂದಿದೆ. ಒಂದು ಜೋರ ಚಪ್ಪಾಳೆ ಬರಲಿ ಗಜಾನನ್ ವಾಗುಲೆ ಅವರಿಗೆ. ಇದೀಗ ಈ ಭವ್ಯ ಕಾರ್ಯಕ್ರಮವನ್ನ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಯುತ ಸಂಜಯ್ ನಾಯ್ಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಿಲ್ಲಾ ಬೌದ್ಧಿಕ ಪ್ರಮುಖರು, ಚಿಕ್ಕೋಡಿ. ಭಾರತ್ ಮಾತಾ ಕಿ. ಶೋಭಾಯಾತ್ರೆ ಮುಕ್ತಾಯ ಆದ ಕೂಡಲೇ ಅವಲಕ್ಕಿ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಹುಗ್ಗಿ ಇನ್ನೇನೋ ಸಿಹಿ ಊಟ ಎಲ್ಲ ಕೊಡೋರಿದ್ದಾರೆ. ಈ ಕಾರ್ಯಕ್ರಮದ ಭವ್ಯ ಆಯೋಜನೆ ಏನಾಗಿದೆ, ಆ ಆಯೋಜನೆಗೆ ತಕ್ಕಂತೆ ನಿಮ್ಮ ಘೋಷಣೆ ಕೇಳಿಸ್ತಾ ಇಲ್ಲ. अयोध्यापति प्रभु श्री रामचंद्र की, सीता माता की, लक्ष्मण भैया की, पवन सुत हनुमान की, गंगा माता की, गो माता की, भारत माता की. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ, ಗ್ರಾಮ ದೇವತೆ ಆಲೂರವ್ವನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ವೇದಿಕೆ ಮೇಲೆ ಉಪಸ್ಥಿತ ಆತ್ಮೀಯರಾದ ಗಜಾನನ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ, ಹಿರಿಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಮೊಟ್ಟ ಮೊದಲಿಗೆ ಇಷ್ಟು ಒಳ್ಳೆಯ ಸುಂದರವಾದ ಭವ್ಯ ದಿವ್ಯ ಕಾರ್ಯಕ್ರಮದ ಆಯೋಜನೆ ಮಾಡಿದಂತಹ ಎಲ್ಲ ಆಯೋಜಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ವ್ಯಕ್ತಿಗತವಾಗಿ ವೇದಿಕೆಯಿಂದ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕರ್ನಾಟಕದಲ್ಲೇ ಹುಟ್ಟಿದಂತಹ ಹನುಮಂತನನ್ನ ಸ್ಮರಣೆ ಮಾಡಿಕೊಂಡ್ವಿ. ಈ ದೇಶ ಎಂಥದ್ದು ಅಂತಂದ್ರೆ, ಈ ದೇಶದಲ್ಲಿ ಕೇವಲ ಭಕ್ತರು ಓಡಾಡಲಿಲ್ಲ, ಭಗವಂತನೂ ಓಡಾಡಿದಂತಹ ನೆಲ ಇದು. ಹಾಗಾಗಿ ಶಕ್ತಿ ಸ್ವರೂಪಿ ಹನುಮಂತನನ್ನ ಸ್ಮರಣೆ ಮಾಡಿಕೊಳ್ಳುವಾಗ ನೆನಪಾಗುವ ಘಟನೆ ಏನು ಅಂತಂದ್ರೆ, ಆ ಒಂದು ರೂಪಕದಲ್ಲಿ ಆ ಘಟನೆ ಬಂದು ಹೋಯಿತು. ಬಾಲಕನಾಗಿದ್ದ, ತುಂಟಾಟ ಮಾಡ್ತಿದ್ದಂತಹ ಹನುಮಂತನಿಗೆ ಅವನ ಶಕ್ತಿ ಮರ್ತು ಹೋಗ್ಲಿ ಅಂತ ಸಾಧು ಸಂತರು ಶಾಪವನ್ನ ಕೊಡ್ತಾರೆ. ಸಮುದ್ರವನ್ನ ದಾಟಿ ಹೋಗಿ ಸೀತಾಮಾತೆಯ ಸಂಶೋಧನೆಯನ್ನ ಮಾಡಿ ರಾಮನ ಕಾರ್ಯವನ್ನ ಮಾಡಬೇಕಾಗಿದೆ. ಸಮುದ್ರವನ್ನ ಯಾರು ದಾಟೋರು ಅಂತ ಯೋಚನೆ ಮಾಡ್ತಾ ಇದ್ರು. ಸ್ವತಃ ಹನುಮಂತನೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದ, ಸಮುದ್ರವನ್ನ ದಾಟೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದ. ಅವಾಗ ಅಲ್ಲಿದ್ದಂತಹ ಜಾಂಬವಂತ ಎದ್ದು ಬರ್ತಾನೆ, ಹನುಮಂತನಿಗೆ ಹನುಮಂತನ ಶಕ್ತಿಯನ್ನ ಸ್ಮರಣೆ ಮಾಡಿ ಕೊಡ್ತಾನೆ. ಹನುಮಂತ, ನೀನು ಚಿಕ್ಕವನಿದ್ದಾಗ ಸೂರ್ಯನನ್ನ ಹಣ್ಣು ಅಂತ ತಿಳಿದು ತಿನ್ನೋದಕ್ಕೆ ಅಂತ ಹೋಗಿದ್ದೆ. ನೀನು ಆಕಾಶದ ಎತ್ತರಕ್ಕೆ ಹಾರಿದವನು, ಈ ಸಮುದ್ರ ಯಾವ ಲೆಕ್ಕ ನಿನಗೆ ಹಾರು ಅಂತ ಹೇಳಿದ ಜಾಂಬವಂತ. ಆ ಹನುಮಂತ ಜೈ ಶ್ರೀರಾಮ್ ಅಂತ ಹೇಳ್ತಾ ಪರ್ವತದ ತುದಿ ಮೇಲೆ ಕಾಲಿಟ್ಟು ಹಾರಿದಾಗ ಆ ಪರ್ವತ ನೆಲದೊಳಗೆ ಕುಸಿದು ಹೋಯ್ತು ಅನ್ನೋದನ್ನ ಕಥೆಯ ರೂಪದಲ್ಲಿ ನಾವು ಕೇಳ್ತೀವಿ. ಅಂತ ಶಕ್ತಿ ಸ್ವರೂಪಿ ಹನುಮಂತನ ನಾಡಿನವರು ನಾವು. ಅಂಜುವ ಸಂತತಿಯವರಲ್ಲ, ಆಂಜನೇಯನ ಸಂತತಿಯವರು ನಾವು. ಭಾರತ, ಈ ಭಾರತ ಅನ್ನೋ ಶಬ್ದದಲ್ಲಿ ಎರಡು ಅರ್ಥ ಇದೆ. ಇಲ್ಲಿ ಕೂತು ವೇದಿಕೆ ಮೇಲೆ ನೋಡ್ತಿದ್ದಾಗ LED ಸ್ಕ್ರೀನ್ ಅಲ್ಲಿ ಒಂದು ಚಿತ್ರ ಬಂದು ಹೋಯ್ತು. ಭರತ ಅಂತಕ್ಕಂತಹ ಬಾಲಕನ ಚಿತ್ರ ಅದರಲ್ಲಿ ಬಂದು ಹೋಯ್ತು. ಆ ಭರತ ಎಂಥ ಪರಾಕ್ರಮಿಯಾಗಿದ್ದ ಅಂತಂದ್ರೆ, ಆ ಬಾಲಕ ಭರತ ಸಿಂಹದ ಹಲ್ಲುಗಳನ್ನು ಎಣಿಸ್ತಾ ಆಟವನ್ನ ಆಡ್ತಿದ್ದ. ಆ ಭರತನ ಪರಾಕ್ರಮದಿಂದಾಗಿ ಈ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂದಿದೆ.
ಅಂತ ಪರಾಕ್ರಮಿ ಭರತನ ನಾಡಿನವರು ನಾವು. ಭಾರತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಭಾ ಅಂದ್ರೆ ಜ್ಞಾನ, ರಥ ಅಂದ್ರೆ ಅದರಲ್ಲಿ ತೊಡಗಿರುವವರು. ಯಾರು ಸದಾಕಾಲ ಜ್ಞಾನವನ್ನ ಸಂಪಾದನೆ ಮಾಡೋದ್ರಲ್ಲಿ ತೊಡಗಿರ್ತಾರೋ ಅವರು ಭಾರತೀಯರು ಅನ್ನೋ ಅರ್ಥವನ್ನ ಭಾರತ ಕೊಡುತ್ತೆ. ಆದರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ನಮ್ಮ ಭಾರತದ ಬಗ್ಗೆ ವರ್ಣನೆ ಇಲ್ಲ. ನಮ್ಮ ಮಹಾಪುರುಷರ ಕಲ್ಪನೆಯನ್ನು ನಮಗೆ ಹೇಳಿಕೊಡಲಾಗಲಿಲ್ಲ. ನಮ್ಮ ಪೂರ್ವಜರ ಪರಾಕ್ರಮ ಅದರಲ್ಲಿಲ್ಲ. ಇತಿಹಾಸದ ಪುಸ್ತಕವನ್ನ ತೆಗೆದ್ರೆ ಸಾಕು, ಅದರಲ್ಲಿ ಅಕ್ಬರ್ ಇದ್ದಾನೆ, ಬಾಬರ್ ಇದ್ದಾನೆ, ಹುಮಾಯೂನ್ ಇದ್ದಾನೆ, ಔರಂಗಜೇಬ ಇದ್ದಾನೆ. ಅದರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಇಲ್ಲ, ಮಹಾರಾಣಾ ಪ್ರತಾಪ್ ಇಲ್ಲ, ಕಿತ್ತೂರು ಚೆನ್ನಮ್ಮ ಇಲ್ಲ, ಬೆಳವಡಿ ಮಲ್ಲಮ್ಮ ಇಲ್ಲ, ಸಂಗೊಳ್ಳಿ ರಾಯಣ್ಣ ಇಲ್ಲ. ಇತಿಹಾಸದ ಪುಟಗಳಲ್ಲಿ ಈಗ ತಾನೇ ಅವ್ರು ನೆನಪು ಮಾಡಿಕೊಂಡ್ರು. ಬರುವ ಇನ್ನು 10 ದಿನಗಳಲ್ಲಿ ಫೆಬ್ರವರಿ 19 ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಬರ್ತಾ ಇದೆ. ಅವರು ಸ್ಮರಣೆ ಮಾಡಿಕೊಂಡ್ರು. ಭೂಷಣ ಅಂತಕ್ಕಂಥ ಕವಿ ಬರೀತಾನೆ, ಕಾಶಿಜಿ ಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಅಗರ್ ಶಿವಾಜಿ ನ ಹೋತೆ ತೋ ಸುನ್ನತ್ ಹೋತಿ ಸಬಕಿ. ಕಾಶಿ ಕಲಾಹೀನ ಆಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು. ಅಕಸ್ಮಾತ್ ಶಿವಾಜಿ ಮಹಾರಾಜರು ಹುಟ್ಟಿರದೇ ಇದ್ದಿದ್ರೆ ನಮ್ದೆಲ್ಲ ಸುಂತಿ ಆಗ್ತಿತ್ತು ಅಂತ ಭೂಷಣ ಕವಿ ಹೇಳ್ತಾನೆ. ಪರಾಕ್ರಮದ ಇತಿಹಾಸವನ್ನು ನಮಗೆ ಹೇಳಲಿಲ್ಲ. ಸರಿಯಾಗಿ 1000 ವರ್ಷಗಳ ಹಿಂದೆ ನಮ್ಮ ದೇಶದ ಮೇಲೆ ಮೊಹಮ್ಮದ್ ಘಜ್ನಿ ಅಂತಕ್ಕಂಥ ದಾಳಿಕೋರ ಬಂದ. ಆ ದಾಳಿಕೋರ ನಮ್ಮ ಇತಿಹಾಸದ ಪುಟಗಳಲ್ಲಿ ನಮಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಹಿಂದೂಗಳಾದ ನಾವು ಬರೀ ಹೊಡೆಸ್ಕೊಂಡಿದೀವಿ, ದಾಳಿಕೋರ್ ಬಂದ್ರು ನಮ್ಮನ್ನ ಹೊಡೆದ್ರು, ನಾವು ಹೊಡೆಸ್ಕೊಂಡ್ವಿ, ನಾವು ಸೋತ್ವಿ, ನಾವು ಸತ್ವಿ, ಇದನ್ನೇ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಆದ್ರೆ ಭಾರತೀಯ ಈ ಹಿಂದೂ ಸಮಾಜದ ಸಂಸ್ಕೃತಿಯನ್ನು ನಾವು ನೋಡಿದಾಗ ನಮ್ಮದು ಸೋಲಿನ ಸಂಸ್ಕೃತಿ ಅಲ್ಲ, ನಮ್ಮದು ಸಂಘರ್ಷದ ಇತಿಹಾಸ. ನಾವು ಸಂಘರ್ಷವನ್ನ ಮಾಡಿದೀವಿ. ಎಷ್ಟರ ಮಟ್ಟಿಗಿನ ಸಂಘರ್ಷ ಅಂತಂದ್ರೆ, ಒಂದು ಸಣ್ಣ ಘಟನೆಯನ್ನ ನಿಮಗೆ ಸ್ಮರಣೆ ಮಾಡಿಕೊಡ್ತೀನಿ. ಪಂಜಾಬಿನ ರಾಜ ಆನಂದಪಾಲ ಅಂತ ಇದ್ದ. ಆ ಆನಂದಪಾಲ ಒಂದು ಪತ್ರವನ್ನ ಬರೀತಾನೆ ಘಜ್ನಿ ಮೊಹಮ್ಮದ್ಗೆ. ಆತ ಪತ್ರದಲ್ಲಿ ಏನ್ ಬರ್ದ ಅಂತಂದ್ರೆ, ತುರ್ಕರು ನಿನ್ನ ಪ್ರಾಂತದ ಮೇಲೆ ಅತಿಕ್ರಮಣ ಮಾಡಿದ್ದಾರೆ, ಖುರಾಸಾನ್ ಅಂತಕ್ಕಂಥ ಪ್ರಾಂತವನ್ನು ಅವರು ಗೆದ್ದುಕೊಂಡಿದ್ದಾರೆ, ನಿನಗೆ ಸಹಾಯ ಮಾಡಬೇಕು ಅಂತ ನಾನು ಸೈನ್ಯವನ್ನ ತಗೊಂಡು ಬರಬೇಕು ಅಂತ ಇಚ್ಛೆಯನ್ನ ಪಡ್ತಾ ಇದ್ದೀನಿ. 5,000 ಕುದುರೆಗಳನ್ನ, 10,000 ಸೈನಿಕರನ್ನ, 500 ಆನೆಗಳನ್ನ ತಗೊಂಡು ನಿನಗೆ ಸಹಾಯ ಮಾಡಬೇಕು ಅಂತ ನಾನು ಅಪೇಕ್ಷೆ ಇಟ್ಕೊಂಡಿದ್ದೀನಿ. ಇದು ನೀನು ಬೇಡ ಅಂತಂದ್ರೆ ನನ್ನ ಮಗನಿಗೆ ಇದರ 2ರಷ್ಟು ಸೈನ್ಯವನ್ನ ಕೊಟ್ಟು ನಿನ್ನ ಸಹಾಯಕ್ಕೆ ಕಳಿಸಬೇಕು ಅಂತ ಯೋಚನೆ ಮಾಡಿದ್ದೀನಿ. ಆದರೆ ನಮ್ಮ ಇತಿಹಾಸ ನೋಡಿ, ಆ ರಾಜ ಹೇಳ್ತಾನೆ, ಪಂಜಾಬಿನ ರಾಜ ಆನಂದಪಾಲ, ಆತ ಹೇಳೋದೇನಂದ್ರೆ, ನಿನಗೆ ಈ ಸಹಾಯವನ್ನ ನಾನು ಮಾಡ್ತಾ ಇರೋದು ಯಾಕೆ ಗೊತ್ತಾ? ನಿನ್ನನ್ನ ಹಿಂದೆ ನಾನು ಸೋಲಿಸಿದ್ದೆ, ನಿನ್ನನ್ನ ಸೋಲಿಸಿದಂತಹ ಆ ಗೌರವ ನನಗೆ ಬಿಟ್ಟು ಇನ್ಯಾರಿಗೂ ದಕ್ಕಬಾರದು ಅನ್ನೋ ಕಾರಣಕ್ಕಾಗಿ ನಿನಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಆತ ಹೇಳ್ತಾನೆ. ಆ ಆನಂದ ಪಾಲನ ಬಗ್ಗೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇಲ್ಲ. ಈಗಾಗಲೇ ಅವ್ರು ಹೇಳಿದ್ರು. ವಿಚಿತ್ರ ನೋಡಿ, ಮೋತಿಲಾಲ್ ನೆಹರು ಅವರ ವಾಕ್ಯವನ್ನ ಅವ್ರು ಹೇಳಿದ್ರು. ಮೋತಿಲಾಲ್ ನೆಹರು ಯಾರು? ಜವಾಹರ್ಲಾಲ್ ನೆಹರು ಅವರ ತಂದೆ. ಅವ್ರೇನ್ ಹೇಳ್ತಿದ್ರು? ಮುಜೆ ಗದಾ ಕಹೋ ಲೇಕಿನ್ ಹಿಂದೂ ಮತ್ ಕಹೋ. ನನ್ನ ಕತ್ತೆ ಅಂತ ನೀವು ಕರೆದ್ರು ಚಿಂತೆ ಇಲ್ಲ, ಆದ್ರೆ ಹಿಂದೂ ಅಂತ ಮಾತ್ರ ಕರಿಬೇಡಿ ಅಂತ ಹೇಳ್ತಾ ಇದ್ರು. ಪಾಪ ಅವ್ರ ಮಗ ಮೊನ್ನೆ ಫೆಬ್ರವರಿ 6ಕ್ಕೆ ಮೋತಿಲಾಲ್ ನೆಹರು ಅವರ ಪುಣ್ಯತಿಥಿ. ಇವತ್ತು ಫೆಬ್ರವರಿ 8ಕ್ಕೆ ಮಹಾತ್ಮ ಗಾಂಧೀಜಿಯವರಾದ್ಮೇಲೆ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಂತ ನೆಹರು ಅವರು ಅಧಿಕಾರ ಸ್ವೀಕಾರ ಮಾಡಿದಂತಹ ದಿನ. ಆ ಜವಾಹರ್ಲಾಲ್ ನೆಹರು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬೈ ಎಜುಕೇಶನ್ ಐ ಎಮ್ ಎ ಕ್ರಿಶ್ಚಿಯನ್, ಬೈ ಕಲ್ಚರ್ ಐ ಎಮ್ ಎ ಮುಸ್ಲಿಂ, ಆಕ್ಸಿಡೆಂಟ್ಲಿ ಐ ಎಮ್ ಎ ಹಿಂದೂ ಅಂತ ಹೇಳ್ತಾರೆ ಅವರು. ಶಿಕ್ಷಣದಿಂದ ನಾನೊಬ್ಬ ಕ್ರಿಶ್ಚಿಯನ್, ಸಂಸ್ಕೃತಿಯಿಂದ ನಾನು ಮುಸಲ್ಮಾನ, ಅಕಸ್ಮಾತ್ ಆಗಿ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರು ಅವರು ಸ್ವತಃ ಹೆಮ್ಮೆಯಿಂದ ತಮ್ಮನ್ನು ತಾವು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ರು. ಆದರೂ ಕೂಡ ಅವರು ಹೇಳಿದಂತ ಮಾತೇನು ಅಂತಂದ್ರೆ, ಎವ್ರಿ ಹಿಂದೂ ಇಸ್ ಎ ಕವರ್ಡ್ ಅಂತ ಹೇಳಿದ್ರು ಅವರು. ಪ್ರತಿಯೊಬ್ಬ ಹಿಂದೂ ಅಂತಂದ್ರೆ ಅವನು ಹೇಡಿ ಅಂತ ಮಹಾತ್ಮ ಗಾಂಧೀಜಿಯವರ ವಾಕ್ಯ. ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು.
ಹಿಂದೂಗಳ ಸಂಘಟನೆ ಮಾಡಬೇಕು ಅಂತ ಹಿಂದೂ ಮಹಾಸಭಾ ಅಂತಕ್ಕಂಥ ಸಂಘಟನೆಯನ್ನ ಕಟ್ಟಿದ್ರು. ಹಿಂದೂಗಳನ್ನ ಸಂಘಟನೆ ಮಾಡ್ತಾ 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 ಕೊನೆಗೆ ಅವರಿಗೆ ವಿಶ್ವಾಸ ಮುಗಿದು ಹೋಯ್ತು. ಕೊನೆಗೆ ಅವರು ಮರಾಠಿಯಲ್ಲಿ ಒಂದು ಮಾತು ಹೇಳ್ತಾರೆ, ಏ ಹಿಂದೂ ಸಮಾಜಾಚಿ ಶೇವಡ್ಚಿ ಕಿಂಕಾಳಿಯಾ ಹೇ. ಇದು ಹಿಂದೂ ಸಮಾಜದ ಕೊನೆಯ ಆರ್ತನಾದ, ಇನ್ನು ಹಿಂದೂ ಸಮಾಜ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವತಂತ್ರ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಹೇಳಿದರು. 1925ನೇ ಇಸ್ವಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಬ್ಬ ತರುಣ ಯುವಕ ಆತ ಎದ್ದು ನಿಲ್ತಾನೆ, ನಾನು ಸಂಘಟನೆಯನ್ನ ಕಟ್ತೀನಿ, ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡ್ತೀನಿ ಅಂತ ಪ್ರಯತ್ನವನ್ನ ಶುರು ಮಾಡ್ತಾರೆ. ಆ RSS ಅಂತಕ್ಕಂಥ ಸಂಘಟನೆಗೆ ಈ ವರ್ಷ 100 ವರ್ಷ ಆಗ್ತಾ ಇದೆ. ಆ ತರುಣ ಹೇಳ್ದ, ಹಿಂದೂಗಳ ಸಂಘಟನೆಯನ್ನ ನಾನು ಮಾಡ್ತೀನಿ, ಗರ್ವ ಸೇ ಕಹೋ ಹಮ್ ಹಿಂದೂ ಹೇ ಅಂತ ಇವತ್ತು ನಾವು ಹೇಳ್ತಾ ಇದ್ರೆ ಅದಕ್ಕೆ RSS ಕಾರಣ. ಇವತ್ತೇನು ನಾವು ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಹಿಂದೂ ಸಮಾವೇಶ? ಹಿಂದೂ ಸಮಾವೇಶ ಇರೋದು RSSನ ಪ್ರಸಿದ್ಧಿಗಾಗಿ ಅಲ್ಲ, RSS ಅನ್ನ ಫೇಮಸ್ ಮಾಡೋ ಸಲುವಾಗಿ ಅಲ್ಲ, RSS ಅನ್ನ ಬ್ರ್ಯಾಂಡ್ ಮಾಡೋ ಸಲುವಾಗಿ ಅಲ್ಲ. ಈ ಹಿಂದೂ ಸಮಾವೇಶ ಆಗ್ತಾ ಇರೋದು ಹಿಂದುವಿನ ಹಿತಕ್ಕಾಗಿ, ಹಿಂದುವಿನ ಸಂಘಟನೆಗಾಗಿ. ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವ ನಮ್ಮಲ್ಲಿ ಜಾಗೃತಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ನನ್ನ ಮನೆಯಲ್ಲಿ ಅನೇಕ ಜಾತಿಗಳಿರಬಹುದು, ನನ್ನ ಮನೆಯ ಆಚರಣೆ ಪದ್ಧತಿ ಸಂಪ್ರದಾಯ ಯಾವುದೇ ಇರಬಹುದು, ಆದ್ರೆ ನಾನು ಹೊರಗಡೆ ಬಂದಾಗ ನಾನು ಹೇಳಬೇಕಾದಂತ ಮಾತು ಯಾವುದು? ಅದಕ್ಕಾಗಿ ನಾವು ಪಂಚ ಪರಿವರ್ತನೆ ಅಂತಕ್ಕಂಥ 5 ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಆ ಪಂಚ ಪರಿವರ್ತನೆ ಅನ್ನೋ ವಿಷಯದಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನೋ ಒಂದು ವಿಷಯ ಇದೆ. ನಾನು ಯಾರು? ನಾನು ಲಿಂಗಾಯತ ಅಲ್ಲ, ನಾನು ಮರಾಠ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ. ನಮ್ಮ ಮನೆಗಳಿಗೆ ನಾವು ಹಿಂದೂ ಬಂಧುಗಳನ್ನ ಮನೆಗೆ ಕರ್ಕೊಂಡು ಹೋದಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಕೇಳಬೇಕಾದಂತಹ ಪ್ರಶ್ನೆಗಳು ಯಾವುದು? ಕೇಳ್ತಾ ಇರೋದು ಯಾವುದು? ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಒಳಗೆ ಬಂದಂತಹ ನನ್ನ ಸ್ನೇಹಿತನಿಗೆ ಅವರು ಪ್ರಶ್ನೆಯನ್ನ ಕೇಳ್ತಾರೆ, ತಮ್ಮ ನೀ ಯಾರ ಪೈಕಿ? ಪಾಪ ಅವ ತಡವರಿಸ್ಕೊಂಡು ಯಾರ ಪೈಕಿ ಅಂತ ಹೇಳ್ತಾನ. ಲಿಂಗಾಯತ ಅಂತ ಹೇಳ್ದ ಅಂತ ಅನ್ಕೊಡ್ರಿ. ಲಿಂಗಾಯತರಾಗ ಯಾವ್ದ್ರಪ್ಪ ತಮ್ಮ? ಪಂಚಮಸಾಲಿನೋ ಚತುರ್ಥನೋ? ಬ್ರಾಹ್ಮಣ ಅಂತ ಹೇಳ್ದ ಅಂತ ಇಟ್ಕೊಡ್ರಿ, ಅದ್ರಾಗ ವೈಷ್ಣವನೋ ಸ್ಮಾರ್ಥನೋ? ಈ ರೀತಿ ಜಾತಿಗಳು, ಅದರಲ್ಲಿ ಉಪಜಾತಿಗಳು, ಅದರಲ್ಲಿ ಪಂಗಡಗಳು, ಈ ರೀತಿ ನಾವು ಹೇಳ್ತಾ 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 ಹಿಂದೂ ಅನ್ನೋದನ್ನು ಮರೆತು ಹೋಗಿದ್ದೀವಿ. ನಾನು ಮರಾಠ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ದಲಿತ ಅಲ್ಲ, ನಾನು ಯಾರು ಅಂತಂದ್ರೆ ನಾನೊಬ್ಬ ಹಿಂದೂ. ನಮ್ಮ ಮನೆಗೆ ಬರುವಂತಹ ಯಾವುದೇ ಹಿಂದೂ ಬಂಧುವನ್ನ ಅಡಿಗೆ ಮನೆ ತನಕ ಸ್ವಾಗತ ನಾವು ಕೊಡ್ತೀವಿ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕಾಗಿ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ತಾ ಇದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಒಂದು ಗುಂಪು ಅಂತ ಇದೆ. ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಒಂದು ಗುಂಪು ಅಂತ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಗುಂಪು ಅಂತ ಇದೆ. ಕಿತ್ತೂರು ಚೆನ್ನಮ್ಮನ ಜಯಂತಿ ಮಾಡೋದಕ್ಕೆ ಒಂದು ಗುಂಪು ಅಂತ ಇದೆ. ಇವರೆಲ್ಲರೂ ರಾಷ್ಟ್ರ ಪುರುಷರೇ. ಇವರೆಲ್ಲರ ಜಯಂತಿಗಳನ್ನ ಎಲ್ಲ ಹಿಂದೂ ಬಂಧುಗಳು ಸೇರಿ ನಾವು ಆಚರಣೆಯನ್ನು ಮಾಡಬೇಕು. ಹಾಗಾಗಿ ಆ ಒಗ್ಗಟ್ಟು ನಮ್ಮಲ್ಲಿ ಬರಬೇಕಾಗಿದೆ. ನಾವೆಲ್ಲ ಒಂದು ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕಾಗಿದೆ. ಆ ಜಾಗೃತಿಗಾಗಿ ಹಿಂದೂ ಸಮಾವೇಶ. ಈ ಸಾಮಾಜಿಕ ಸಾಮರಸ್ಯ ಸಾಕಾರ ಆಗಬೇಕಾದ್ರೆ ಅದಕ್ಕಾಗಿ ಸಂಘ ಹೇಳ್ತಾ ಇದೆ, ಕುಟುಂಬ ಪ್ರಬೋಧನ ಅಂತಕ್ಕಂಥ ಗತಿವಿಧಿಯನ್ನ ನಾವು ಮಾಡಬೇಕು. ಕುಟುಂಬಗಳು ಸರಿಯಾಗಬೇಕು. ಕುಟುಂಬವನ್ನ ಸರಿ ಮಾಡೋರು ಯಾರು? ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆ ನಮ್ಮ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನಮ್ಮೆಲ್ಲರ ತಾಯಿ ಯಾರು? ತಾಯಿ ನಮ್ಮ ಮೊದಲನೇ ಗುರು. ಹಾಗಾಗಿ ನಾವು ಹೇಳಬೇಕಾದ್ರೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿದ ನಂತರ ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ತಾಯಿ ನಮ್ಮ ಮೊದಲ ಗುರು. ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಪಗಡೆ ಆಟ ಆಡ್ತಿದ್ದಂತ ಜೀಜಾಮಾತೆ ಆ ಆಟದಲ್ಲಿ ಗೆದ್ದಾಗ ಮಗ ಕೇಳ್ತಾನೆ, ಅಮ್ಮ ನಿನ್ಗೇನ್ ಬೇಕು ಕೇಳು, ನಾನು ತಂದು ಕೊಡ್ತೀನಿ ಅಂತ.
ಆ ಮಗ ನನಗೆ ಆಭರಣ ಬೇಕು, ಬಂಗಾರದ ಸರ ಬೇಕು, ನೆಕ್ಲೆಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಜೀಜಾಮಾತೆ ಕೇಳಲಿಲ್ಲ. ಜೀಜಾಮಾತೆ ಕೇಳಿದ್ದೇನು ಅಂತಂದ್ರೆ, ಆ ಕೊಂಡಾಣ ಕೋಟೆ ಮೇಲೆ ಹಸಿರು ಧ್ವಜ ಕಾಣಿಸ್ತಾ ಇದೆ, ಆ ಹಸಿರು ಧ್ವಜವನ್ನ ತೆಗೆದು ಕೇಸರಿ ಧ್ವಜ ಅದ್ರ ಮೇಲೆ ಹಾರಾಡಬೇಕು. ನಿನಗೆ ತಾಕತ್ತಿದ್ರೆ ಅದನ್ನ ತಂದು ಕೊಡುವಂತ ತಾಯಿ ಕೇಳಿದಾಗ ತಾಯಿ ಹೇಳಿದಂತ ಕೆಲಸವನ್ನ ನತಮಸ್ತಕನಾಗಿ ಆ ಮಗ ಮಾಡ್ತಾನೆ. ಶೂನ್ಯದಿಂದ ಸಾಮ್ರಾಜ್ಯವನ್ನ ಶಿವಾಜಿ ಮಹಾರಾಜರು ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಜೀಜಾಮಾತೆ. ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು? ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೇಕ್ರಿ? ತಗೊಂಡು ಏನ್ ಮಾಡ್ತೀರಿ? ಆ ಬಿಗ್ ಬಾಸ್ ವಿನ್ನರ್ಗೆ ಬಹಳ ಬೇಜಾರಿನಿಂದ ಹೇಳುವಂತ ವಿಷಯ ಏನು ಅಂತಂದ್ರೆ, ರಾಜ್ಯವನ್ನ ಸರಿ ಮಾಡಬೇಕಾದಂತಹ ಚುನಾವಣೆ ನಡೆದಾಗ ಆ ಚುನಾವಣೆಯಲ್ಲಿ ಬಂದಂತಹ ಮತಗಳು 3.88 ಕೋಟಿ, ಸರಿಸುಮಾರು 4 ಕೋಟಿ ಅಂತ ಇಟ್ಕೊಳ್ಳಿ. ಅವನು ಗಿಲ್ಲಿ ಅಂತ, ಆ ಗಿಲ್ಲಿಗೆ ಇವರು ಮನ್ಯಾಗ ಕೂತು ಮೊಬೈಲ್ ಹಿಡ್ಕೊಂಡು ಟಕ 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 ಅಂತ ಅದನ್ನ ಒತ್ತಿ 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 ಎಷ್ಟು ಓಟ್ ಹಾಕಿದಾರೆ ಗೊತ್ತಾ? 37 ಕೋಟಿ ಓಟ್ ಹಾಕಿದ್ದಾರೆ. ರಾಜ್ಯವನ್ನ ಸುಧಾರಿಸುವ ಚುನಾವಣೆಗೆ ಓಟ್ ಬೀಳಲಿಲ್ಲ. ಈಗ ಗಿಲ್ಲಿಗೆ ಓಟ್ ಹಾಕಿದ್ರು. ಆ ಗಿಲ್ಲಿ 50 ಲಕ್ಷ ರೂಪಾಯಿ ತಗೊಂಡು ಮನೆಗೆ ಹೋಗ್ಬಿಟ್ಟ, ನಿಮಗೆ 1 ರೂಪಾಯಿನೂ ಕೊಡ್ಲಿಲ್ಲ. ತಗೊಂಡೇನ್ ಮಾಡ್ತೀರಿ? ಧಾರಾವಾಹಿಗಳು, ಆ ಮನೆಯೊಂದು 3 ಬಾಗಿಲು ಮುಗಿತಿಲ್ರವ. ಅವ್ ಸಣ್ಣಾಗಿರ್ತಾಗಿಂದ ನೋಡ್ತಿದ್ವು ನಾವು, ಮನೆಯೊಂದು 3 ಬಾಗಿಲು, ಪುಟ್ಟ ಗೌರಿ ಮದುವೆ, ಮಂಗಳ ಗೌರಿ ಮದುವೆ, ಏನು ಒಂದಾದ್ಮೇಲೆ ಒಂದು ಮನೆ ಮುರುಕ ಧಾರಾವಾಹಿಗಳು ನೋಡಿದ್ದು. ಅದನ್ನ ನೋಡೋ ತನಕ ಮನೆ ಒಳಗೆ ಗಂಡಸರಿಗೆ ಊಟನೇ ಸಿಗ್ತಿರ್ಲಿಲ್ಲ. ಪರಿಸ್ಥಿತಿ ನೋಡ್ರಿ. ಅದಕ್ಕಾಗಿ ಕುಟುಂಬ ಪ್ರಬೋಧನ. ಈ ಹನುಮಾನ್ ಚಾಲೀಸ ಹೇಳಿದ್ರು. ಎಷ್ಟು ಜನ ಹನುಮಾನ್ ಚಾಲೀಸ ನಾವು ಮಕ್ಕಳಿಗೆ ಹೇಳಿಕೊಟ್ಟಿದ್ದೀವಿ? ಎಷ್ಟು ಜನಗೆ ರಾಮಾಯಣದ ಕಥೆ, ಮಹಾಭಾರತದ ಕಥೆ, ಭಗವದ್ಗೀತೆ ಶ್ಲೋಕ, ಬಸವಣ್ಣವರ ವಚನ, ಮಂಕುತಿಮ್ಮನ ಕಗ್ಗ ನಮ್ಮ ಮಕ್ಕಳಿಗೆ ಕಂಠಪಾಠವನ್ನ ಎಲ್ಲಿ ನಾವು ಮಾಡಿಸ್ತಾ ಇದ್ದೀವಿ? ರಾಮಾಯಣದ ಕಥೆಯನ್ನ ಹೇಳಬೇಕಾದ್ರೆ, ಮಹಾಭಾರತದ ಕಥೆಯನ್ನ ಹೇಳಬೇಕಾದ್ರೆ ಆ ಕಥೆ ಮೊದಲು ನಮಗೆ ಗೊತ್ತಿರ್ಬೇಕಲ್ಲ. ಮನೆಯಲ್ಲಿ ಅಜ್ಜ ಅಜ್ಜಿ ಕಥೆಯನ್ನ ಹೇಳ್ತಾ ಇದ್ರು. ಈಗ ಮಕ್ಕಳೇನಾದ್ರೂ ಕೇಳಿದ್ರೆ ಮೊಬೈಲ್ ಕೊಟ್ಟು ಬಿಡ್ತೀವಿ. ಇದು ಆ ಕಡೆ ಹೋದ್ರೆ ಸಾಕಿದ್ ಬೇಡ ಅಂತ ಹೇಳಿ ಮೊಬೈಲ್ ಕೊಟ್ಟು ಬಿಡ್ತೀವಿ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ತಾಯಂದಿರು ನಾವು ಮನಸ್ಸು ಮಾಡಿ, ತಂದೆ ತಾಯಿ ಇಬ್ರು ಸೇರಿ, ನನ್ನ ಮಗ ಆತ ಉಚ್ಚ ಸಂಸ್ಕಾರವನ್ನ ಪಡ್ಕೊಳ್ಬೇಕು. ಆ ಸಂಸ್ಕಾರ ಅನ್ನೋದು ಎಲ್ಲಿದೆ? ಮನೆಯೊಳಗೆ ಹಾಲಿನ ಪಾತ್ರೆ ಇದೆ, ಆ ಹಾಲಿನ ಪಾತ್ರೆಯಲ್ಲಿ ಬೆಣ್ಣೆ ಇದೆ. ಮನೆ ಹೋಗಿ ಹಾಲಿನ ಪಾತ್ರೆಯಲ್ಲಿ ಕೈ ಹಾಕಿದ್ರೆ ಬೆಣ್ಣೆ ಸಿಗಲ್ಲ. ಆ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಹಾಲು ಮೊಸರಾಗತ್ತೆ, ಮೊಸರು ಮಜ್ಜಿಗೆ ಮಾಡಬೇಕು, ಮಜ್ಜಿಗೆಯನ್ನು ಕಡಿದು ಸಂಸ್ಕಾರ ಕೊಟ್ಟಾಗ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗತ್ತೆ. ಒಂದೇ ದಿವಸದಲ್ಲಿ ಹಾಳಾಗುವಂತ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಯಿತು. ಒಂದೇ ದಿನದಲ್ಲಿ ಹಾಳಾಗುವಂತ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ತಿಂಗಳಾನುಗಟ್ಟಲೆ ಬೆಣ್ಣೆಯಾಗಿ ಅದನ್ನ ಉಪಯೋಗ ನಾವು ಮಾಡ್ತೀವಿ. ಆ ಬೆಣ್ಣೆಗೆ ಸಂಸ್ಕಾರವನ್ನ ಕೊಟ್ಟಾಗ ಅದು ತುಪ್ಪವಾಗಿ ಪರಿವರ್ತನೆ ಆಗತ್ತೆ. ಆ ತುಪ್ಪವನ್ನ ವರ್ಷಾನುಗಟ್ಟಲೆ ಇಟ್ಕೊಂಡು ನಾವು ಉಪಯೋಗವನ್ನ ಮಾಡ್ತೀವಿ. ಆ ರೀತಿ ಮಕ್ಕಳ ಮನಸ್ಸಿಗೆ, ಮಕ್ಕಳ ಶರೀರಕ್ಕೆ ಸಂಸ್ಕಾರವನ್ನ ಕೊಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಮೊಬೈಲ್ ಅನ್ನ ಕೊಟ್ಟಾಗ ಅವ್ರು ಒಬ್ಬರೇ ಇದ್ದಾಗ ಯಾವುದನ್ನ ನೋಡ್ತಾ ಇದ್ದಾರೆ, ಗಮನ ಕೊಡೋರು ಯಾರು? ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಬೇಕು ಅನ್ನೋ ಕಾರಣಕ್ಕಾಗಿ ಕುಟುಂಬ ಪ್ರಬೋಧನ. ಇನ್ನು ಅದೇ ಮನೆಯಲ್ಲಿ ಬದಲಾವಣೆ ಒಂದು ಬರಬೇಕಾಗಿದೆ. ಅದು ಸ್ವದೇಶಿ ಭಾವದ ಜಾಗೃತಿ. ಈ ಸ್ವದೇಶಿ ಭಾವದ ಜಾಗೃತಿ ಆಗೋದು ಯಾವಾಗ? ಕೇವಲ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡೋದು ಮಾತ್ರ ಅಲ್ಲ. ನಾನು ಒಂದು ಸಣ್ಣ ವಸ್ತುವನ್ನು ಖರೀದಿ ಮಾಡಬೇಕಾದ್ರೂ ಅದು ಸ್ವದೇಶದ್ದೋ ವಿದೇಶದ್ದೋ ಅಂತ ಯೋಚನೆ ಮಾಡಿ ನನ್ನ ದೇಶದ ವಸ್ತುವನ್ನೇ ನಾನು ಖರೀದಿ ಮಾಡಬೇಕು. ಆ ರೀತಿ ಚಿಂತನೆ ನಮಗಿರಬೇಕು. ಜೊತೆಗೆ ನಾವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದ್ರೆ, ನಮ್ಮ ಮನೆಯ ವಾತಾವರಣ ಅದು ಹಿಂದೂ ಸಂಸ್ಕಾರಗಳಿಂದ ಕೂಡಿದಂತಹ ವಾತಾವರಣ ಅಲ್ಲಿ ಇರಬೇಕು. ನಿನ್ನೆ ನನ್ನ ಮನೆಗೆ ಒಬ್ಬ ಸಣ್ಣ ಬಾಲಕ ಬಂದಿದ್ದ. ಅವನು ಹೇಳ್ತಾ ಪಾಪ ಅವನಿಗೆ ಯಾಕೆ ಬಂತ ಗೊತ್ತಿಲ್ಲ ತಲೆ ಒಳಗೆ, ಅಂಕಲ್ ಇವತ್ತು ರೋಸ್ ಡೇರಿ ಅಂತ ಹೇಳ್ದವ. ನಮ್ಮಲ್ಲಿ ಮೆಕಾಲೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಇದ್ದ. ಆತ ಒಂದು ನಮ್ಮ ಶಿಕ್ಷಣ ನೀತಿಯನ್ನ ಜಾರಿಗೆ ತಗೊಂಡು ಬಂದ. ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ ಮೇಲೆ ಅವನು ತನ್ನ ತಂದೆಗೊಂದು ತಂಗಿಗೊಂದು ಪತ್ರವನ್ನ ಬರೆದ. ಆ ಪತ್ರದಲ್ಲಿ ಆತ ಏನು ಬರೀತಾನೆ ಅಂತಂದ್ರೆ, ನನ್ನ ಶಿಕ್ಷಣ ನೀತಿಯಲ್ಲಿ ಅಧ್ಯಯನ ಮಾಡುವಂತಹ ಭಾರತೀಯರು ಅವರೇ ಬ್ರಿಟಿಷರಾಗ್ತಾರೆ ಅಂತ ಆತ ಬರೆದ. ಐ ವಿಲ್ ಕ್ರಿಯೇಟ್ ಹಿಯರ್
ಬ್ರೌನ್ ಸ್ಕಿನ್ಡ್ ಇಂಗ್ಲಿಷ್ ಮನ್, ಕಂದು ಚರ್ಮದ ಬ್ರಿಟಿಷರನ್ನ ಭಾರತದಲ್ಲಿ ತಯಾರು ಮಾಡ್ತೀನಿ ಅಂತ ಆತ ಹೇಳ್ದ. ಇವತ್ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಡೇಗಳ ಆಚರಣೆ ನಮ್ಮ ಪದ್ಧತಿ ಅಲ್ಲ. ಚಿಲ್ಡ್ರನ್ಸ್ ಡೇ, ಫ್ರೆಂಡ್ಶಿಪ್ ಡೇ, ವ್ಯಾಲೆಂಟೈನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಸ್ವಂತಕ್ಕೊಂದು ಬರ್ತ್ಡೇ, ಡೆತ್ ಡೇ, ಡೇಟ್ ಗೊತ್ತಿಲ್ಲ ಅದಕ್ಕೆ ಮಾಡಿಲ್ಲ ಅದನ್ನ. ಆ ಬರ್ತ್ಡೇ ಆಚರಿಸುವ ರೀತಿ ಹೇಗೆ? ಯಾವ ಮಗನ ಮಗಳ ಬರ್ತ್ಡೇ ಇದೆಯೋ ಆ ಮಗನ ಬರ್ತ್ಡೇ ಆಚರಣೆಗೆ ಇರಲೇಬೇಕಾದಂತ ಒಂದು ಪ್ರಮುಖವಾದಂತ ವಸ್ತು ಇದೆ. ಯಾವ್ದಿರ್ಬೇಕ್ರಿ? ಕೇಕ್ ಇರಬೇಕು. ಅವ್ನು ಬರ್ತ್ಡೇ ಮಾಡ್ಕೊಳ್ಳೋ ಇರ್ತಿದ್ರು ನಡೀತೈತಿ, ಆದ್ರೆ ಕೇಕ್ ಇರಬೇಕು. ಆ ಕೇಕ್ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಆ ಬರ್ತ್ಡೇ ಆಚರಿಸಿಕೊಳ್ಳುವಂತಹ ಮಗನಿಗೆ ಮಗಳಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಕ್ಯಾಂಡಲ್ಗಳನ್ನ ಹಚ್ಚಬೇಕು. ಆ ಕ್ಯಾಂಡಲ್ ಅನ್ನ ಉರಿಸಬೇಕು. ಆಮೇಲೆ ಆರಿಸಪ್ಪ ಅಂತ ಅವನಿಗೆ ಹೇಳಬೇಕು. ಅವ ಉಫ್ ಅಂತ ಆರಿಸಿದ ಮೇಲೆ ನಾವೆಲ್ಲ ಚಪ್ಪಾಳೆ ಹೊಡೆದು ಹ್ಯಾಪಿ ಬರ್ಡೇ ಟು ಯು, ನಿನ್ನ ಜೀವನ ಸತ್ಯಾನಾಶ ಆಗ್ಲಿ ಅಂತ. ಹೌದ್ರಿ, ದೀಪ ಆರಿಸಿದ್ರೆ ಸತ್ಯಾನಾಶನೇ ಆಗೋದು. ದೀಪ ಆರಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ದೀಪವನ್ನ ಉರಿಸೋದು ನಮ್ಮ ಸಂಸ್ಕೃತಿ. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದವ್ರು ನಾವು, ಅಸತೋಮ ಸದ್ಗಮಯ ಅಂತ ಹೇಳಿದವ್ರು ನಾವು, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳಿದವ್ರು ನಾವು. ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗಬೇಕಾದ್ರೆ ದೀಪವನ್ನ ಉರಿಸಿ ನಮ್ಮ ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡಬೇಕು. ಗೋಮಾತೆಗೆ ಆಹಾರವನ್ನು ಕೊಟ್ಟು ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡಬೇಕು. ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡಿ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡಬೇಕು. ಈ ಸಂಸ್ಕೃತಿ ಬರೋದು ಹೇಗೆ? ಈ ಪರಿವರ್ತನೆ ಬರೋದು ಹೇಗೆ? ಈ ಪರಿವರ್ತನೆಯನ್ನ ನನ್ನ ಮನಸ್ಸಿನಲ್ಲಿ ಮೊದಲು ನಾನು ಪ್ರಾರಂಭ ಮಾಡಬೇಕು. ಅದು ನನ್ನ ಮನೆಯಿಂದ ಪ್ರಾರಂಭ ಆಗಬೇಕು. ಇನ್ನು ಭಾಷೆ, ಸಂಬಂಧ ಸೂಚಕ ಶಬ್ದಗಳು ಅಂತ ಬಂದಾಗ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿ, ನಾದಿನಿ, ಸೊಸಿ, ಇಷ್ಟೆಲ್ಲ ಸಂಬಂಧ ಸೂಚಕ ಶಬ್ದಗಳು ಅಂತ ಇದಾವೆ. ಆದರೂ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾದಂತ ನಾವೆಲ್ಲರೂ ಕೂಡ ಎಲ್ಲಾ ಗಂಡು ಮಕ್ಕಳು ಅಂಕಲ್ಗಳು, ಎಲ್ಲಾ ಹೆಣ್ಮಕ್ಕಳು ಆಂಟಿಗಳು, ಎರಡೇ ಶಬ್ದದಲ್ಲಿ ಅದನ್ನು ಸೀಮಿತ ಮಾಡಿಬಿಟ್ಟಿದ್ದೀವಿ. ಇನ್ನು ನಮ್ಮ ಕನ್ನಡದ ಪರಿಸ್ಥಿತಿ, ನಮ್ಮ ಮಾತೃಭಾಷೆ, ಕನ್ನಡಕ್ಕಾಗಿ ಕೈ ಎತ್ತು. ಬರೀ ಕೈ ಎತ್ತಿದ್ರೆ ನಡೆಯಲ್ರಿ. ಕನ್ನಡವನ್ನ ಹೆಚ್ಚು ಹೆಚ್ಚಾಗಿ ಬಳಸಬೇಕು. ಕನ್ನಡ ಉಳಿಬೇಕಾದ್ರೆ ಹೋರಾಟ ಮಾಡಿದ್ರೆ ನಡೆಯಲ್ಲ. ಕನ್ನಡವನ್ನ ಸ್ಪಷ್ಟವಾಗಿ ಚೆನ್ನಾಗಿ ಮಾತನಾಡೋದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಇಂಗ್ಲಿಷ್ ಕಲ್ತ್ರೆ ತಪ್ಪಲ್ಲ, ಒಂದು ಭಾಷೆಯಾಗಿ ಅಲ್ಲ ಅದನ್ನ ಕಲ್ತ್ರೆ ತಪ್ಪಲ್ಲ. ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡಿದಾಗ ಅವತ್ತು ನಮ್ಮ ದುರ್ದೈವ ಹೆಂಗೆ ಅಂತಂದ್ರೆ ಆ ವಾಟ್ಸಪ್ಗಳಲ್ಲಿ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಏನಿರುತ್ತಂತಂದ್ರೆ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಡೇ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತಕ್ಕಂಥ ಒಂದು ಶಬ್ದವನ್ನು ಕೂಡ ಕನ್ನಡದಲ್ಲಿ ಕಳಿಸಲಾರದಂತ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಎಲ್ಲ ಬ್ಯಾಂಕ್ ನೌಕರಸ್ಥರು ಕೆಲವರು ಇರಬಹುದು ಇಲ್ಲಿ. ಅವ್ರಿಗೆ ಕೇಳ್ರಿ, ನೀವು